ಘೋಷಣೆಗಷ್ಟೇ ಸೀಮಿತವಾಗಿರತಕ್ಕಂತ ಹಲವು ಯೋಜನೆಗಳು ದಶಕಗಳೇ ಕಳೆದರೂ ಪೂರ್ಣಗೊಳ್ಳದ ಕಾಮಗಾರಿಗಳು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮನ್ವಯದ ಕೊರತೆ ಇದೆ. ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಎತ್ತಿನ ಹೊಳೆ ಅಲ್ಲ, ಸರ್ಕಾರದ ಹಣದ ಹೊಳೆ ಇದು. ಬಳ್ಳಾರಿಯಲ್ಲಿ ಟೇಕ್ ಆಫ್ ಆಗ್ಲೇ ಅಲ್ಲ ವಿಮಾನ ನಿಲ್ದಾಣ. ಟ್ರೈಬಲ್ ಪಾರ್ಕಿಗೆ ಗ್ರಹಣ ಹಿಡಿದಿದೆ. ರಾಜ್ಯದಲ್ಲಿ ಸಾಕಷ್ಟು ಯೋಜನೆಗಳು ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಾವೆ. ಆ ನೆನೆಗುದಿಗೆ ಬಿದ್ದಿರತಕ್ಕಂಥ ಯೋಜನೆಗಳನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪೂರ್ಣ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಅಷ್ಟಕ್ಕೂ ಯಾವ್ಯಾವ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ, ರಾಜ್ಯದ ಜನತೆ ಏನಂತಾರೆ, ಅದರ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡಬಹುದು ನೀವು. ಅನುದಾನ ಇಲ್ಲದೆ ನೆನೆಗುದಿಗೆ ಬಿದ್ದಿದ್ದಾವೆ 10 ಯೋಜನೆಗಳು. ಯೋಜನೆಗಳು ಪೂರ್ಣಗೊಳ್ಳದೆ ಸೊರಗುತ್ತಿವೆ ಪ್ರಾಜೆಕ್ಟ್ಗಳು. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ರಾಜ್ಯದ ಜನತೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ 10 ಪ್ರಾಜೆಕ್ಟ್ಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿವೆ. ಆದರೆ ಬಜೆಟ್ನಲ್ಲಿ ಘೋಷಣೆಯಾದರೂ ಸಹ ವರ್ಷಗಳು ಉರುಳಿದ್ರೂ ಅನುದಾನ ಸಿಗದೆ ಆ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ. ಇತ್ತ ಅನುದಾನ ಬಿಡುಗಡೆಯಾದರೂ ಕೆಲವೊಂದಿಷ್ಟು ಯೋಜನೆಗಳಿಗೆ ಕೇಂದ್ರದ ಅನುಮತಿ ಹಾಗೂ ಕೆಲವು ತಾಂತ್ರಿಕ ಸಮಸ್ಯೆಗಳು ಎದುರಾಗಿ ಇನ್ನೂ ಕಾಮಗಾರಿಯೇ ಆರಂಭವಾಗಿಲ್ಲ. ಹೀಗಾಗಿ ಕೇಂದ್ರದ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಕಳೆದ ಕೆಲವು ವರ್ಷಗಳಿಂದ ಕೇಂದ್ರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬಜೆಟ್ನಲ್ಲಿ ಘೋಷಣೆಯಾಗಿವೆ. ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಪೆರಿಫೆರಲ್ ರಿಂಗ್ ರೋಡ್, ಸಬ್ಬರ್ಬನ್ ರೈಲ್ವೆ, ನಮ್ಮ ಮೆಟ್ರೋ, ಯೆಲ್ಲೋ ಮಾರ್ಗ, ಗುಲಾಬಿ ಮಾರ್ಗ, ಮೆಟ್ರೋ ಘೋಷಣೆಯಾಗಿ ಸಾಕಷ್ಟು ವರ್ಷಗಳೇ ಕಳೆದಿವೆ. ಆದರೆ ವರ್ಷಗಳು ಉರುಳುತ್ತಾ ಇದೆಯೇ ಹೊರತು ಕಾಮಗಾರಿ ಮಾತ್ರ ಆಗ್ತಿಲ್ಲ. ಹೀಗಾಗಿ ಕೇಂದ್ರಕ್ಕೆ ಬೆಂಗಳೂರಿಗರು ಹಿಡಿಶಾಪ ಹಾಕ್ತಿದ್ದಾರೆ. ರಾಜ್ಯದ ಇತರೆ ಜಿಲ್ಲೆಗಳಿಗೆ ಕೇಂದ್ರದಿಂದ ಹಾಗೂ ರಾಜ್ಯದಿಂದ ಹಲವು ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೋಲಾರ ಜಿಲ್ಲೆಗೆ ಕುಡಿಯುವ ನೀರಿಗೆ ಎತ್ತಿನ ಹೊಳೆ ಯೋಜನೆ ಘೋಷಣೆಯಾಗಿದೆ. ರಾಮನಗರ ಜಿಲ್ಲೆಗೆ ಮೇಕೆದಾಟು ಯೋಜನೆಯ ಮೂಲಕ ಕುಡಿಯುವ ನೀರು ಪಡೆಯಲು ಯೋಜನೆ ರೂಪಿಸಲಾಗಿತ್ತು. ಆದರೆ ತಮಿಳುನಾಡು ಖ್ಯಾತೆ ಡಿಪಿಆರ್ ಕ್ಲಿಯರೆನ್ಸ್ ಸಿಗದೇ ಇರೋದ್ರಿಂದ ಇದು ದೊಡ್ಡ ಸಮಸ್ಯೆಯಾಗಿದೆ. ಮೈಸೂರಿಗೆ ಸಬ್ಬರ್ಬನ್ ಫೀಡರ್ ಲಿಂಕೇಜ್ ಪೂರ್ಣಗೊಳ್ಳದೇ ಇರುವುದು, ಬಳ್ಳಾರಿ ವಿಮಾನ ನಿಲ್ದಾಣಕ್ಕೆ ಜಮೀನು ಭೂಸ್ವಾಧೀನಕ್ಕೆ ರೈತರ ಪ್ರತಿಭಟನೆ, ಹೀಗೆ ಹಲವು ಪ್ರಾಜೆಕ್ಟ್ಗಳಿಗೆ ಗ್ರಹಣ ಹಿಡಿದಿದೆ. ಲಕ್ಷಾಂತರ ಕೋಟಿ ಹಣ ಬಿಡುಗಡೆಯಾದರೂ ಆರಂಭ ಆಗದ ಕಾಮಗಾರಿಗಳು. ಇಷ್ಟೆಲ್ಲ ಯೋಜನೆಗಳಿಗೆ ಗ್ರಹಣ ಹಿಡಿದರೂ ಸಹ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳನ್ನು ಪೂರ್ಣಗೊಳಿಸೋದಕ್ಕೆ ವೇಗ ನೀಡದೇ ಇರೋದಕ್ಕೆ ರಾಜ್ಯದ ಜನತೆ ಹಿಡಿಶಾಪ ಹಾಕ್ತಿದ್ದಾರೆ. ಇದೊಂದು ಕಡೆಯಾದರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಿಲ್ಲ, ಅನುದಾನ ಬಿಡುಗಡೆ ಮಾಡ್ತಿಲ್ಲ ಅಂತ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಆರೋಪ ಮಾಡ್ತಿದೆ. ಇತ್ತ ರಾಜ್ಯದ ಸಂಸದರು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಲವು ಯೋಜನೆಗಳ ಸಲುವಾಗಿ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಆ ಹಣವನ್ನ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸುತ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರವನ್ನ ರಾಜಕೀಯ ಲಾಭಕ್ಕೆ ಆರೋಪ ಮಾಡುವುದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ 10 ಯೋಜನೆಗಳು ಪೂರ್ಣಗೊಳ್ಳದೆ ರಾಜ್ಯದ ಜನತೆ ಸಂಕಷ್ಟ ಎದುರಿಸುತ್ತಿದ್ರೆ, ಇತ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡಿಕೊಂಡು ರಾಜಕೀಯ ಮಾಡ್ತಿರೋದು ರಾಜ್ಯದ ಜನತೆಯ ದೌರ್ಭಾಗ್ಯವೇ ಸರಿ. ವಿನೋದ್ ಎಂ ಕಮತರ, ಆರ್ಮ್ಯಾಕ್ಸ್ ಕನ್ನಡ, ಬೆಂಗಳೂರು.